ವೀಕ್ಷಕ ನಮಸ್ಕಾರ. ಇವತ್ತೇನು ಇಡೀ ದೇಶದಲ್ಲಿ ಇವತ್ತು ಒಬ್ಬ ವೈದ್ಯ ಅಧಿಕಾರಿಗಳಿಗೆ ಇರುವಂಥ ಒಂದು ಮೋಸ, ಹಾಗೆಯೇ ಒಂದು ಏನು ಅವ್ರಿಗೆ ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಇವತ್ತೇನು ಕಲ್ಕತ್ತಾದಲ್ಲಿ ನಡೆದಂಥ ವೈದ್ಯ ಮೇಲೆ ಹಲ್ಲೆ ಮತ್ತು ಅತ್ಯಾಚಾರದ ಬಗ್ಗೆ ಇವತ್ತು ಇಡೀ ದೇಶ ಇವತ್ತು ಸ್ಟ್ಯಾಂಡ್ ಆಗಿರೋದು ನೋಡ್ತಾ ಇದ್ದೀವಿ. ಬನ್ನೂರಲ್ಲಿ ಕೂಡ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರ ಬನ್ನೂರಿನಲ್ಲಿ ಇವತ್ತು ಅವರು ಕೂಡ ಪ್ರೊಟೆಸ್ಟ್ ಮಾಡಿ ಎಲ್ಲರೂ ಕೂಡ ಇವತ್ತು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಂದಂಥ ಎಷ್ಟೋ ಜನ ಹೊರ ರೋಗಿಗಳು ಇವತ್ತು ಟ್ರೀಟ್ಮೆಂಟ್ ತಗೊಳ್ಳೋಕೆ ಬಂದಿದ್ದರು. ಹಾಗಾಗಿ ಇವತ್ತು ಕೂಡ ಇಲ್ಲೂ ಕೂಡ ಒಂದು ಸ್ಟ್ರೈಕು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಡೀ ದೇಶನೇ ಆ ಒಂದು ಹೆಣ್ಮಗು ಬಗ್ಗೆ ಸ್ಟ್ಯಾಂಡ್ ಆಗಿರೋದು ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಯಾರು ಕೂಡ ಇಲ್ಲಿ ಗೇಟೇ ಹಾಕ್ಬಿಟ್ಟಿದ್ದಾರೆ, ಒ ಪಿ ಡಿ ಕೇಳಂಗೇ ಇಲ್ಲ. ಅವರು ಬಂದು ಗೇಟೇ ಹಾಕ್ಬಿಟ್ಟಿದ್ದಾರೆ, ಇವತ್ತೊಂದು ದಿನ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಹಾಗಾಗಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಇವತ್ತೇನು ಕೊಲೆ ಆಯಿತು ಆ ಹುಡುಗಿ ಇಡೀ ದೇಶದಂತಹ ಪ್ರೊಟೆಸ್ಟ್ ಆಗ್ತಿರೋದು ನಾವು ನೋಡ್ಬೋದು. ಮತ್ತು ನೋಡೋಣ ಇವತ್ತು ಬನ್ನೂರು ಆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಾತ್ರನಾ ಅಥವಾ ಪ್ರೈವೇಟ್ ಹಾಸ್ಪಿಟ್ಲು ಕೂಡ ಏನಾನ ಅದಕ್ಕೆ ಬಗ್ಗೆ ಸ್ಟ್ಯಾಂಡ್ ಆಗಿದೆಯಾ ಅಂತ ಕೂಡ ಅದು ನೋಡಬೇಕು. ಅವ್ರನ್ನೂ ಕೂಡ ಮಾತಾಡ್ಸೋಣ. ವೀಕ್ಷಕರ, ಇವತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒ ಪಿ ಡಿ ಇಲ್ದೇ ಜನ ವಾಪಸ್ ಹೋಗುವಂಥ ಪರಿಸ್ಥಿತಿ. ಹಾಗೆಯೇ ಬೋರ್ಡ್ ಕೂಡ ಮುಂದೆ ಗೇಟೇ ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಪ್ರತಿನಿತ್ಯ ಏನು ಒ ಪಿ ಡಿ ಇವತ್ತು ರಶ್ ಇತ್ತು ಬನ್ನೂರಲ್ಲಿ, ಇವತ್ತು ಒ ಪಿ ಡಿ ಫುಲ್ಲು ಖಾಲಿ ಇದೆ. ಹಾಗಾಗಿ ಇಲ್ಲಿ ವೈದ್ಯಾಧಿಕಾರಿಗಳು ಕೂಡ ಇನ್ನೇನು ಬರೆಯೋ 10:15 ಬರ್ತಾರೆ. ಈಗ ಇವತ್ತು ಇಡೀ ದೇಶನೇ ಇವತ್ತು ಆ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಮತ್ತು ಆಗಿರೋದು ಗ್ರಾಮಗಳಲ್ಲೂ ಕೂಡ ಇವತ್ತು ಸ್ಟ್ರೈಕ್ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇದು ಬನ್ನೂರಿನ ಆರೋಗ್ಯ ಕೇಂದ್ರ ತಾವು ನೋಡ್ತಾ ಇದ್ದೀರಾ. ಪ್ರತಿದಿನ ಅತಿ ಹೆಚ್ಚು ರೋಗಿಗಳಿದ್ದಂಥ ಜಾಗ. ಹಾಗಾಗಿ ಇವತ್ತು ಖಾಲಿ ಹೊಡಿತಾ ಇದೆ. ಯಾಕೆಂದರೆ ಇವತ್ತೊಂದು ದಿನ ಇರೋಂಥ ಸ್ಟ್ರೈಕು ಇಡೀ ದೇಶದಲ್ಲಿ ಕೂಡ ಸ್ಟ್ರೈಕ್ ಇರೋದ್ರಿಂದ ಬನ್ನೂರು ಟೌನಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೂಡ ಇವತ್ತು ಒ ಪಿ ಡಿ ಬಂದಾಗಿದೆ. ಎಮರ್ಜೆನ್ಸಿ ಒ ಪಿ ಡಿ ಮಾತ್ರ ಇರುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿ ಒ ಪಿ ಡಿಗೋಸ್ಕರನೇ ಕಾದು ಕೂರಿದಂಥ ಜನ ಯಾರು ಕೂಡ ಇವತ್ತು ಕಾಣ್ತಾ ಇಲ್ಲ. ಇದರಲ್ಲಿ ರೋಗಿಗಳಂತೂ ಬರ್ತಾ ಇದ್ದಾರೆ ನೋಡಿ, ಮಹಿಳೆ ಕೂಡ ಸುಸ್ತು ಅಂತ ರೋಗಿಗಳು ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಒ ಪಿ ಡಿ ಇರೋಲ್ಲ. ಇವತ್ತು ಪ್ರೆಗ್ನೆನ್ಸಿ ವುಮೆನ್ಗಳು ಮತ್ತು ಎಮರ್ಜೆನ್ಸಿ ಯಾರು ಶಸ್ತ್ರಚಿಕಿತ್ಸೆ ಇರುತ್ತೋ ಅವರು ಮಾತ್ರ ಇವತ್ತು ಹಾಸ್ಪಿಟ್ಲು ಟ್ರೀಟ್ ಮಾಡ್ತಾರೆ. ಡಾಕ್ಟ್ರು ಕೂಡ ಬರ್ತಾರೆ. ಈಗ ಕೆಲವರು ಚೀಟಿ ಬರ್ಸ್ಕೊಂಡ್ರು ಕೂಡ ಅವ್ರಿಗೆ ಒ ಪಿ ಡಿ ಇಲ್ಲ ಅಂತ ಗೊತ್ತಾಗಿದೆ. ಹಾಗಾಗಿ ಮತ್ತೆ ಅವರು ಇವತ್ತು ಒ ಪಿ ಡಿನ ಒಂದಷ್ಟು ಜನಕ್ಕೆ ಇವತ್ತೇನು ಸಮಸ್ಯೆಗಳಿದೆಯೋ ಈಗ ಸಂಜೆವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ. ಏಕೆಂದರೆ ಯಾವ ಕ್ಷಣದಲ್ಲಿ ಆಸ್ಪತ್ರೆಗಳಲ್ಲಿ ಯಾರು ಬರ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಯಾರು ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು ಅಥವಾ ಬೇರೆ ಏನಾಗುತ್ತೆ. ಆದರೆ ಇಡೀ ದೇಶ ಇವತ್ತು ಆ ಹೆಣ್ಮಗಳ ಬಗ್ಗೆ ಸ್ಟ್ಯಾಂಡಾಗಿ ನಿಂತ್ಕೊಂಡಿರೋದು ನಿಜವಾಗ್ಲೂ ಖುಷಿ ಪಡೋಂಥ ವಿಚಾರ. ವೈದ್ಯಕೀಯ ರಂಗದಲ್ಲಿ ಇವತ್ತೇನೆಲ್ಲ ಕಟ್ಟುನಿಟ್ಟು ಪಾಲುಗಳಿದೆ ಅದು ಕೂಡ ಒಂದು. ಮತ್ತು ರಾಜ್ಯ ಸರ್ಕಾರಕ್ಕೆ ಅದೊಂದು ಬಿಸಿ. ಇವತ್ತು ರಾಜ್ಯ ಸರ್ಕಾರನೂ ಕೂಡ ಏನು ವೈದ್ಯರ ಒಂದು 7ನೇ ವೇತನದ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕಾಯಿತು. ಅದ್ರ ಜೊತೆಗೆ ಇದು ಕೂಡ ಒಂದು ಅಂತ ಕಾಣುತ್ತೆ. ಇವತ್ತು ರಾಜ್ಯ ಸರ್ಕಾರಕ್ಕೊಂದು ಸವಾಲು ಇವತ್ತು. ಯಾಕೆಂದರೆ ಇಡೀ ದೇಶ ಇವತ್ತು ಸ್ತಬ್ಧವಾಗಿರೋಂಥದ್ದು. ಮತ್ತು ಇವ್ರದ್ದು ಕೂಡ 7ನೇ ಆಯೋಗದ ವೇತನ ಕೂಡ ಇವರು ಮುಂದಿಟ್ಟಿದ್ರು, ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು. ಮತ್ತು ಡಿ ಗ್ರೂಪ್ ನೌಕರಿಗೂ ಕೂಡ ಕೆಲವೊಂದು ಸಮಸ್ಯೆಗಳಿತ್ತು. ಅದು ಕೂಡ ಒಟ್ಟಾರೆಯಾಗಿ ಯಾವುದನ್ನ ಒಂದು ಮಾಹಿತಿ ಈಗ ಇದಕ್ಕೋಸ್ಕರನೇ ಇವತ್ತು ಒಂದು ಏನೋ ಒಂದು ಸ್ಟ್ಯಾಂಡ್ ಆಗಲಿ ಅನ್ನೋದು ಅವರ ಒಂದು ಆಸೆ ಅಂತ ಕಾಣುತ್ತೆ. ಯಾಕೆಂದರೆ ಇಡೀ ರಾಜ್ಯ ಇವತ್ತು ಸ್ತಬ್ಧವಾಗಿರೋಂಥದ್ದು. ಹಾಗೆಯೇ ಇವರ ಒಂದು ವೇತನ ಪರಿಷ್ಕರಣೆ ಕೂಡ ವೈದ್ಯರ ಬಗ್ಗೆ ಕೇಳ್ಪಟ್ವಿ. ಅದು ಕೂಡ ಸ್ಟ್ರೈಕ್ ಮಾಡಿದರು. ಈಗ ಮೊನ್ನೆ ತನಕ ಅದು ಕೂಡ ಸ್ಟ್ರೈಕ್ ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಆಗಿರುವಂಥದ್ದು ಏನಿವತ್ತು ವೈದ್ಯರ ಮೇಲೆ ಆಗ್ತಿರೋಂಥ ಹಲ್ಲೆಗಳು ಮತ್ತು ಆ ಸ್ಟಾಫ್ ಮೇಲೆ ಆಗ್ತಿರೋಂಥ ಹಲ್ಲೆಗಳು ತಾವು ಕೂಡ ನೋಡ್ಬೋದು. ಒಟ್ಟಿನಲ್ಲಿ ಇಡೀ ರಾಜ್ಯ ಇವತ್ತು ಆ ಒಂದು ಹೆಣ್ಮಗಳ ಬಗ್ಗೆ ಸ್ಟ್ಯಾಂಡಾಗಿ ನಿಂತ್ಕೊಂಡಿರೋದು ಕೂಡ ಗ್ರಾಮಗಳಲ್ಲಿ ಇರೋಂಥ ಹಾಸ್ಪಿಟ್ಲು ಕೂಡ ಇವತ್ತು ಸ್ಟ್ಯಾಂಡಾಗಿ ನಿಂತ್ಕೊಂಡಿದೆ. ಖಾಲಿ ಇದೆ, ಬೆಡ್ಡೆಲ್ಲ ಖಾಲಿ ಇದೆ. ಹಾಗಾಗಿ ಇವತ್ತು ಏನು ಮುಷ್ಕರ ಇದೆ ದೇಶದ ಅಂತ, ಹಾಗಾಗಿ ಎಮರ್ಜೆನ್ಸಿಗೆ ಮಾತ್ರ ಇವತ್ತು ಅವಕಾಶ ಇರುವಂಥದ್ದು ಕೂಡ ನಾವು ಹೇಳ್ತಾ ಇದೆ. ಹಾಗಾಗಿ ಎಮರ್ಜೆನ್ಸಿ ಇರೋವಂಥವ್ರು ಮಾತ್ರ ಇವತ್ತು ಬೆಡ್ಡಲ್ಲಿರೋದು. ಸುಸ್ತಾಗ್ತಾ ಇದೆಯಾ? ಹಾಂ ಓಕೆ ನೋಡಿ, ಎಮರ್ಜೆನ್ಸಿ ಕೇಸಸ್ ಮಾತ್ರ ಮೇಡಮ್ ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಹಿಳೆ ಸುಸ್ತು ಅಂತ ಬಂದಿರೋದ್ರಿಂದ ಅವ್ರನ್ನ ಚೆಕಪ್ ಮಾಡಲೇಬೇಕು. ಜಸ್ಟ್ ಚೆಕಪ್ಪು ಅಂದರೆ ತುಂಬ ಎಮರ್ಜೆನ್ಸಿ ಇರೋ ಮಾತ್ರ ಅಂತ ಕೂಡ ಹೇಳಿದ್ರು. ಇಲಾಖೆ ಕೂಡ ಅವ್ರಿಗೆ ಭದ್ರತೆ ಕೊಡೋದಕ್ಕೋಸ್ಕರ ಒಂದು ಗಸ್ತು ಇದೆ ಹಾಕಿದ್ದಾರೆ. ಏನು 112 ಗಸ್ತಲ್ಲಿರುವಂಥವ್ರು ಇವತ್ತು ಬನ್ನೂರು ಹಾಸ್ಪಿಟ್ಲಲ್ಲಿ ಹಾಕಿರೋದು ನೋಡ್ತಾ ಇದ್ದೀವಿ.
ಮತ್ತು ಒಂದಷ್ಟು ಜನ ಆಲ್ರೆಡಿ ಇಲ್ಲಿ ಸಾರ್ವಜನಿಕರು ಬಂದಿದ್ದಾರೆ, ಹೊರ ರೋಗಿಗಳಾಗಿ ತೋರಿಸ್ಕೊಳ್ಳೋಕ್ಕಿರ್ಬೋದು ಅಥವಾ ಅವ್ರದ್ದೇನು ಸಮಸ್ಯೆ ಹೇಳ್ಕೊಳ್ಳೋಕ್ಕೆ ಕೂಡ ಇರ್ಬೋದು. ಇವತ್ತು ಏನು ಇಷ್ಟೊತ್ತಿಗಾಗಲೇ ಜನ ಜಂಗುಳಿ ಇರೋಂಥ ಹಾಸ್ಪಿಟ್ಲ್ ಇವತ್ತು ಖಾಲಿ ಇದೆ. ಆದರೆ ಇಡೀ ರಾಜ್ಯದಲ್ಲಿ ಇರೋಂಥ ನಡೀತಾ ಇರೋಂಥ ಒಂದು ಸ್ಟ್ರೈಕು, ಹಾಗೆಯೇ ದೇಶದಲ್ಲಿರೋಂಥ ನಡೀತಾ ಇರೋಂಥ ಒಂದು ಸ್ಟ್ರೈಕು ಇವತ್ತು ಪರಿಪೂರ್ಣವಾಗಿ ಆಗುತ್ತೆ ಸ್ಟ್ರೈಕು ಅನ್ನೋದು ಕೂಡ ನಾವು ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯ ಮತ್ತು ಇಡೀ ದೇಶ ವೈದ್ಯಕೀಯ ರಂಗದಲ್ಲಿ ಸ್ತಬ್ಧ ಆಗಿರೋದು. ಹಾಗೆಯೇ ಬೇರೆ ಬೇರೆ ಯಾವ ಊರಿಂದ ಬಂದಿದೆ ಯಜಮಾನ್ರೆ? ಹನುಮನಾಳಿಂದ. ಏನು ತೋರಿಸ್ಬೇಕಾಯ್ತು? ಹಾಂ, ಸಣ್ಣ ಸಮಸ್ಯೆ. ಓಕೆ, ಇವತ್ತು OPD ರಜೆ ಇದೆ. ಇಡೀ ರಾಜ್ಯ ಇಡೀ ದೇಶದಲ್ಲಿರುವಂಥದ್ದು ಆ ಹೆಣ್ಮಗಳು ಕೊಲೆ ಆಗಿರೋದು, ವೈದ್ಯಕೀಯ ರಂಗದಲ್ಲಿದ್ದಂಥ ಹೆಣ್ಮಗಳು ಕೊಲೆ ಆಗಿರೋದಕ್ಕೆ ಇವತ್ತು ಇಡೀ ರಾಜ್ಯ ಮತ್ತು ಇಡೀ ದೇಶದಲ್ಲಿ ಇವತ್ತು ಮುಷ್ಕರ ಆಗ್ತಾಯಿದ್ದಾರೆ. ಈಗ OPD ಇರಲ್ಲ, ಎಮರ್ಜೆನ್ಸಿ OPD ಇರುತ್ತೆ ಅಷ್ಟೇ. ಕೇಳಿ ಅಲ್ಲಿ ಇದ್ದಾರೆ, ಕೇಳಿ ಸಿಬ್ಬಂದಿಯವ್ರಿಗೆ ಇದ್ದಾರೆ ಕೇಳಿ. ಹಾಗಾಗಿ ಇವತ್ತು ಬನ್ನೂರಿನಲ್ಲಿ ಏನು ವೈದ್ಯಕೀಯ ವೃತ್ತಿ ಏನಿದೆಯೋ ಸಂಪೂರ್ಣ ಇವತ್ತು OPD ಬಂದಾಗಿರುತ್ತೆ. ಹಾಗೆಯೇ ವೈದ್ಯರು ಕೂಡ ಈಗ ಬರ್ತಾರೆ, ಆದರೆ OPD ಮಾತ್ರ ಇರಲ್ಲ. ಎಮರ್ಜೆನ್ಸಿ ಕೇಸಸ್ ಇದ್ದರೆ ಮಾತ್ರ ಇವತ್ತು ಅಟೆಂಡ್ ಮಾಡುವಂಥದ್ದು. ಇದು ಬನ್ನೂರು ಆರೋಗ್ಯ ಕೇಂದ್ರ 30 ಹಳ್ಳಿಗೆ ಸೇರುವಂಥದ್ದು. ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಆರೋಗ್ಯ ಕೇಂದ್ರ ಇದು. ಯಾಕೆಂದರೆ ಇಡೀ ಬನ್ನೂರು ಹೋಬಳಿ ಕೂಡ ಇಲ್ಲಿ ಬರುವಂಥದ್ದು. ಆ ಕ್ಷೇತ್ರದಲ್ಲಿರೋಂಥ ಮತ್ತು ಕೆಲವೊಂದು ಬೇರೆ ಹೋಬಳಿಲಿರುವಂಥ ಆರೋಗ್ಯ ಕೇಂದ್ರಕ್ಕೂ ಇದ್ದರೂ ಕೂಡ ಇಲ್ಲಿಗೆ ಬರ್ತಾರೆ. ಕಾರಣ ಏನು ಅಂದರೆ ಇಲ್ಲಿರುವಂಥ ಒಳ್ಳೊಳ್ಳೆ ವೈದ್ಯರು, ಉದಾಹರಣೆಗೆ ಸತೀಶ್ ಅವರು ಇರ್ಬೋದು, ರವಿಕುಮಾರ್ ಇರ್ಬೋದು, ಪುರುಷೋತ್ತಮ್ ಇರ್ಬೋದು, ಮತ್ತು ಇನ್ನೂ ಹಲವಾರು ಡಾಕ್ಟ್ರುಗಳು, ಉತ್ತಮವಾದ ಡಾಕ್ಟ್ರು. ಇದರಿಂದ ಎಲ್ಲ ಬನ್ನೂರು ಹೋಬಳಿ ಅಲ್ಲದೆ ಬೇರೆ ಬೇರೆ ಹೋಬಳಿಯಿಂದ ಕೂಡ ನೋಡಿ ಜನ ಬರ್ತಾ ಇದ್ದಾರೆ. ಏನಾಗಬೇಕಾಯ್ತು ಯಜಮಾನ್ರೆ? ಎಲ್ಲಿ ಹೋಗಿದ್ರಿ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಯಾವ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಪ್ರೈವೇಟ್ ಹಾಸ್ಪಿಟ್ಲಿಗೆ? ಅಲ್ಲೂ ಬಾಗ್ಲಾ? ಅಲ್ಲ ಬಾಗ್ಲಲ್ಲ. ಇವತ್ತು ನೋಡಿ, ಇವತ್ತು OPD ಮಾತ್ರ ಇರ್ತಾರೆ. ಎಮರ್ಜೆನ್ಸಿ OPD ಅಂದರೆ ತುಂಬ ಕ್ರಿಟಿಕಲ್ ಇರೋವಾಗ ಮಾತ್ರ. ಸಣ್ಣ ಪುಟ್ಟದ OPD ಇದ್ದರೆ ಬರಲ್ಲ, ತೋರ್ಸೋಕ್ಕಾಗಲ್ಲ ನೀವು. ಹಾಗಾದ್ರೆ ಎಲ್ಲ ಕಡೆ ಸುತ್ಕೊಂಡ್ಬಂದಿದ್ದೀರಾ ನೀವು? ಎಲ್ಲಿಂದ ಬಂದಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ಗುರುನಳ್ಳಿಯಿಂದ. ಹಾಂ. ನಿಮ್ಮ ಭಾಗದಲ್ಲಿ ಯಾವುದು ಹಾಸ್ಪಿಟ್ಲ್ ಇಲ್ವಾ? ಓಕೆ.